ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 96 ಡಿಸ್ಕಷನ್ ಮಾಡುತ್ತಿದ್ವಿ. ಆರ್ಟಿಕಲ್ 96 ಏನ್ ಹೇಳ್ತೈತಿ ಅಂತಂದ್ರೆ, ಅಧ್ಯಕ್ಷರು, ಸಭಾಪತಿಗಳು ಅಥವಾ ಉಪಸಭಾಪತಿಗಳ ಪದಚ್ಯುತಿ ನಿರ್ಣಯ ಪರಿಗಣನೆಯ ಸಮಯದಲ್ಲಿದ್ದಾಗ ಅವರು ಸದನದ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 96 ಹೇಳ್ತೈತಿ. ಹೌದಾ? ಏನು, ಲೋಕಸಭೆಯ ಸಭಾಪತಿ ಅಥವಾ ಉಪಸಭಾಪತಿಗಳ ವಿರುದ್ಧ ಪದಚ್ಯುತಿ ನಿರ್ಣಯ ಜಾರಿಯಲ್ಲಿದ್ದಾಗ ಅವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 96 ಹೇಳ್ತೈತಿ. ಇದೆಲ್ಲ ಇರ್ಲಿ, ಒಂದು ಲೋಕಸಭೆಗೆ ಸಭಾಪತಿ ಮತ್ತು ಉಪಸಭಾಪತಿಯನ್ನ ಆಯ್ಕೆ ಮಾಡ್ರಿ ಅಂತ ಆಯ್ತು. ಅವ್ರ ಕಾಲ ಹೆಂಗ, ಅವರ ಪದವಿ ಹೆಂಗ ಖಾಲಿ ಆಕೈತಿ ಅಂತೇಳಿ ಹೇಳಿದ್ವಿ. ಆಮೇಲೆ ಅವರ ಮೇಲೆ ಆಪಾದನೆ ಬಂದಾಗ ಅವರು ಸಿಟ್ಟಿಂಗ್ ನಾಗ ಇರುವಂಗಿಲ್ಲ ಅಂತೇಳಿ ಅದು ಒಂದಾಯ್ತು. ಇನ್ನು ಇವರಿಗೆಲ್ಲ ವೇತನವನ್ನ ಕೊಡ್ಬೇಕಲ್ಲ. ಈಗ ಯಾರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ. ವೇತನ ತರ ಇಲ್ಲಿ ಗೌರವಧನ ಅಂದ್ರೆ ಆ ಪದವಿಗೆ ನಾವು ನೀಡತಕ್ಕಂಥ ಗೌರವ, ಅವರ ಕೆಲಸಕ್ಕೆ ಕೊಡ್ತಕ್ಕಂಥ ಧನ, ಅದನ್ನ ಗೌರವಧನ ಅಂತ ಕರಿತೀವಿ. ಅದನ್ನ ಕೊಡ್ಬೇಕಲ್ಲ. ಸಾಂವಿಧಾನಿಕ ಹುದ್ದೆಗಳು, ಪಾರ್ಲಿಮೆಂಟ್ ನಲ್ಲಿರುವ ಸಾಂವಿಧಾನಿಕ ಹುದ್ದೆಗಳಿಗೆಲ್ಲವೂ ವೇತನವನ್ನ ಕೊಡಬೇಕು. ಅದನ್ನ ಹೆಂಗ್ ಕೊಡಬೇಕು, ಯಾರು ಕೊಡಬೇಕು ಅನ್ನೋದು ಆರ್ಟಿಕಲ್ 97 ಹೇಳ್ತೈತಿ. ವೇತನಗಳ ಬಗ್ಗೆ ತಿಳಿಸುವ ವೇತನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 97. ಯಾರ ವೇತನ? ಪಾರ್ಲಿಮೆಂಟ್ ನಲ್ಲಿರುವ ಸಾಂವಿಧಾನಿಕ ಹುದ್ದೆಗಳು. ಪಾರ್ಲಿಮೆಂಟ್ ನಲ್ಲಿರುವ ಸಾಂವಿಧಾನಿಕ ಹುದ್ದೆಗಳು ಅಂತಂದ್ರೆ ರಾಜ್ಯಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ಅಂದ್ರೆ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ. ಇವರಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು, ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 97 ವಿವರವಾಗಿ ಸ್ಪಷ್ಟನೆಯನ್ನ ಕೊಡ್ತೈತಿ. ನೋಡೋಣ ಅದೇನ್ ಹೇಳ್ತೈತಿ ಅಂತೇಳಿ. ದೇರ್ ಶಾಲ್ ಬಿ ಪೇಡ್, ಕಂಪಲ್ಸರಿ ಕೊಡ್ಲೇಬೇಕು. ದೇರ್ ಶಾಲ್ ಬಿ, ಈ ತಿಂಗಳು ಕೊಡೋದು ಮುಂದಿನ ತಿಂಗಳು ಬಿಡೋದು ಇಲ್ಲ. ದೇರ್ ಶಾಲ್ ಬಿ ಕಂಪಲ್ಸರಿ ಪೇಡ್. ದೇರ್ ಶಾಲ್ ಬಿ ಪೇಡ್ ಟು ದಿ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಸ್ಟೇಟ್. ರಾಜ್ಯಸಭೆಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಜೊತೆಗೆ ಅಂಡ್ ಅಂತ ಬರೀತಾರೆ, ಮತ್ತು ಟು ದಿ ಸ್ಪೀಕರ್ ಅಂಡ್ ದಿ ಡೆಪ್ಯೂಟಿ ಸ್ಪೀಕರ್, ಸಭಾಪತಿ ಮತ್ತು ಉಪಸಭಾಪತಿ, ಹೌಸ್ ಆಫ್ ದಿ ಪೀಪಲ್, ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ. ಸಚ್ ಸ್ಯಾಲರೀಸ್ ಅಂಡ್ ಅಲೋವನ್ಸ್ ಆಸ್ ಮೇ ಬಿ ರೆಸ್ಪೆಕ್ಟಿವ್ಲಿ ಫಿಕ್ಸ್ಡ್ ಬೈ ದಿ ಪಾರ್ಲಿಮೆಂಟ್ ಬೈ ಲಾ. ಅಂದ್ರೆ ಇಲ್ಲಿಗೆ ಅರ್ಥ ಆಯ್ತು ಏನಪ್ಪಾ ಅಂತಂದ್ರೆ, ಪಾರ್ಲಿಮೆಂಟ್ ದವರು ಇವ್ರ ಪೇಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುವ ವೇತನವನ್ನ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಡಿತಾರೆ, ಲೋಕಸಭೆಯ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರು ಪಡ್ಕೊಂತಾರೆ. ಸರ್, ಒಂದ್ ವೇಳೆ ಪಾರ್ಲಿಮೆಂಟ್ ದವರು ಕಾನೂನನ್ನ ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ಹೆಂಗ್ರಿ? ಇಫ್ ದ ಪಾರ್ಲಿಮೆಂಟ್ ಈಸ್ ನಾಟ್ ಕಮ್ ವಿತ್ ಲಾ ರಿಗಾರ್ಡ್ಸ್ ಟು ದಿ ಪೇಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಅಂಡ್ ವೈಸ್ ಚೇರ್ಮನ್ ಆಫ್ ದಿ ರಾಜ್ಯಸಭಾ, ಸ್ಪೀಕರ್ ಆಫ್ ದಿ ಲೋಕಸಭಾ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೋಕಸಭಾ, ದೆನ್ ವಾಟ್? ಒಂದು ವೇಳೆ ಪಾರ್ಲಿಮೆಂಟ್ ದವರು ಕಾನೂನನ್ನ ತಗೊಂಡ್ ಬರ್ಲಿಲ್ಲ ಅಂದ್ರೆ ಏನು? ಪೇಮೆಂಟ್ ಇಷ್ಟ ಪೇಮೆಂಟ್ ನೀಡ್ರಿ, ಇಷ್ಟ ಭತ್ತೆಯನ್ನ ನೀಡ್ರಿ ಅಂತ ಹೇಳಿ ಸಂಸತ್ತು ಕಾನೂನು ತಗೊಂಡ್ ಬರ್ಲಿಲ್ಲ ಅಂದ್ರೆ ಗತಿ ಏನು? ಅಂದ್ರೆ ಪೇಮೆಂಟ್ ತಗೊಳ್ಳೋದಿಲ್ಲ ಅವರು. ದೇರ್ ಇಸ್ ಎನ್ ಕ್ವಶನ್. ಒಂದು ಅಧಿಕಾರವನ್ನ ಲೋಕಸಭೆಗೆ ಕೊಟ್ಟರು, ಏನಂತ ಹೇಳಿ, ನೀವೇನ್ ಮಾಡ್ರಿ, ಒಂದು ಕಾನೂನು ತರುವ ಮೂಲಕ ರಾಜ್ಯಸಭೆ ಮತ್ತು ಲೋಕಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಏನ್ ಮಾಡ್ರಿ, ಪೇಮೆಂಟ್ ಅನ್ನ ಫಿಕ್ಸ್ ಮಾಡ್ರಿ ಅಂತೇಳಿ ಅಧಿಕಾರವನ್ನ ಆರ್ಟಿಕಲ್ 97 ಪಾರ್ಲಿಮೆಂಟ್ಗೆ ಕೊಡ್ತು. ಈಗ ಪಾರ್ಲಿಮೆಂಟ್ ದವ್ರು ಏನಂತಾರೆ, ನಾವು ಕಾನೂನನ್ನ ತಗೊಂಡ್ಬರಂಗಿಲ್ರಿ, ನಮಗ್ ಕೊಡಮಿಲ್ಲ. ದೆನ್ ವಾಟ್ ಕಂಡೀಷನ್, ವಾಟ್ ದ ಸಿಚುವೇಶನ್? ಅವಾಗೂ ಬರೀತಾರೆ ಏನಂತೇಳಿ, ಅಂಟಿಲ್ ಪ್ರೊವಿಷನ್ ಇನ್ ದಟ್ ಬಿಹಾಫ್ ಇಟ್ ಆನ್ ದಟ್ ಬಿಹಾಫ್ ಇಸ್ ಸೋ ಮೇಡ್. ಎಲ್ಲಿವರೆಗೂ ಅದರ ಸಲುವಾಗಿನೇ ಕಾನೂನನ್ನ ತಗೊಂಡ್ಬರುವುದಿಲ್ಲವೋ ಅಲ್ಲಿವರೆಗೂ, ಅಂದ್ರೆ ಕಾನೂನು ತಗೊಂಬ ಅಂತೇಳಿ ಪಾರ್ಲಿಮೆಂಟಿಗೆ ಹೇಳಿದ್ವಿ ನಾವು. ಪಾರ್ಲಿಮೆಂಟ್ ದವರು ಕಾನೂನನ್ನ ತಗೊಂಡು ಬರುವವರೆಗೂ ಹೆಂಗ ಪೇಮೆಂಟ್ ಮಾಡಬೇಕು? ಸಚ್ ಸ್ಯಾಲರೀಸ್ ಅಂಡ್ ಅಲೋವನ್ಸ್ ಆಸ್ ಆರ್ ಸ್ಪೆಸಿಫೈಡ್ ಇನ್ ಸೆಕೆಂಡ್ ಶೆಡ್ಯೂಲ್. ಒಂದು ವೇಳೆ ಪಾರ್ಲಿಮೆಂಟ್ ದವರು ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು ಅಂತಂದ್ರೆ, 2ನೇ ಅನುಸೂಚಿಯಲ್ಲಿ ಹೇಳಿದಂತೆ. 2ನೇ ಅನುಸೂಚಿ ಒಳಗೆ ಏನೈತಿ ಅಂತಂದ್ರೆ, ಸಾಂವಿಧಾನಿಕ ಮುಖ್ಯಸ್ಥರಿಗೆ ಪೇಮೆಂಟ್ ಅನ್ನ ಮತ್ತು ಅಲೋವನ್ಸ್ ಅನ್ನ ಹೆಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬರ್ತಾರೆ. ಅನುಸೂಚಿ 2 ಕೇಳ್ತಾರೆ. ಅನುಸೂಚಿ ಶೆಡ್ಯೂಲ್ ನಂಬರ್ 2 ಈಸ್ ರಿಗಾರ್ಡ್ಸ್ ವಿತ್ ಅಂತ ಹೇಳಿ ಕೇಳ್ತಾರೆ. ಏನ ಅನುಸೂಚಿ 2 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಅನುಸೂಚಿ 2 ಸಾಂವಿಧಾನಿಕ ಪದವಿಗಳ ಹುದ್ದೆಯಲ್ಲಿರುವವರಿಗೆ ಸ್ಯಾಲರಿಗಳ ಬಗ್ಗೆ ಮತ್ತು ವೇತನಗಳ ಬಗ್ಗೆ ಬರ್ತಾರೆ. ಅಂದ್ರೆ ಸಾಂವಿಧಾನಿಕ ಮುಖ್ಯಸ್ಥರ ಅಥವಾ ಸಾಂವಿಧಾನಿಕ ಪದವಿಗಳಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅನುಸೂಚಿ 2ರಲ್ಲಿ ಬರ್ತಾರೆ. ಅದು ನಮಗೆ ನೆನಪಿರಬೇಕು. ಇಲ್ಲಿ ಇಷ್ಟೇ ವಿಷಯ. ಪಾರ್ಲಿಮೆಂಟ್ಗೆ ಅಧಿಕಾರ ಕೊಟ್ಟರು, ಕಾನೂನು ತಗೊಂಡು ಬರುವ ಮೂಲಕ ನೀವು ಏನ್ ಮಾಡ್ರಿ ಅಂತಂದ್ರೆ, ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಸಾಂವಿಧಾನಿಕ ಮುಖ್ಯಸ್ಥರ ವೇತನ ಮತ್ತು ಭತ್ಯೆಗಳನ್ನ ಫಿಕ್ಸ್ ಮಾಡ್ರಿ ಅಂತೇಳಿ ಹೇಳಿದ್ರು. ಅಧಿಕಾರವನ್ನ ಯಾರಿಗೆ ಕೊಟ್ಟರು? ಸಂಸತ್ತಿಗೆ ಕೊಟ್ಟರು. ಹೌದಾ? ಈಗ ಸಂಸತ್ತು ತನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಎಕ್ಸಸ್ ಮಾಡದೆ ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅನುಸೂಚಿ 2ರಲ್ಲಿ ಹೇಳಿರುವಂತೆ ಅವರಿಗೆ ವೇತನ ಮತ್ತು ಭತ್ಯೆಗಳನ್ನ ಪೂರೈಸಬೇಕು.
ಯಾರಿಗೆ? ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಸಾಂವಿಧಾನಿಕ ಮುಖ್ಯಸ್ಥರಿಗೆ. ಯಾರವರು? ಅಧ್ಯಕ್ಷರು, ಉಪಾಧ್ಯಕ್ಷರು ರಾಜ್ಯಸಭೆ, ಸಭಾಪತಿ ಮತ್ತು ಉಪಸಭಾಪತಿ ಲೋಕಸಭೆ. ಇವರಿಗೆ ನೆನಪಲ್ಲಿ ಇರಬೇಕು. ಇದಿಷ್ಟು ಮಾಹಿತಿ ಸ್ಯಾಲ್ರಿ ಬಗ್ಗೆ. ಸರ್ ಸ್ಯಾಲ್ರಿನೂ ಆಯ್ತು, ಆಯ್ಕೆನೂ ಆಯ್ತು, ಅವ್ರನ್ನ ರಿಮೂವಲ್ ಮಾಡೋದಾಯ್ತು. ಸರ್ ಮತ್ತೆ ಅವರಿಗೆ ಪ್ರಮಾಣ ವಚನದ ಬಗ್ಗೆ ಎಲ್ಲಿ ಹೇಳಲಿಲ್ಲರಲ್ಲ. ರಾಷ್ಟ್ರಪತಿನ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಸಭಾಪತಿ ಉಪಸಭಾಪತಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಜ್ಯಸಭೆಗೆ ಸಂಬಂಧಿಸಿದಂತೆ ಅವರು ಎಲ್ಲಿ ಪ್ರಮಾಣ ವಚನ ಅವ್ರಿಗೆ ಯಾರು ಬೋಧಿಸ್ತಾರೆ? ಏನು ಹೇಳಲಿಲ್ಲರಲ್ಲ ಅಂತೇಳಿ ಕೇಳ್ಬೋದು ನೀವು, ಕೇಳ್ಬೋದು. ಅದ ವಿಶೇಷ ಇಲ್ಲಿ. ಏನ ಈ ಲೋಕಸಭೆ ಸಭಾಪತಿ ಮತ್ತು ಉಪಸಭಾಪತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಮಾಣ ವಚನದ ಅವಶ್ಯಕತೆ ಇರುವುದಿಲ್ಲ. ಅವರಿಗೆ ಯಾರು ಪ್ರಮಾಣ ವಚನ ಬೋಧಿಸುವುದಿಲ್ಲ. ಸಭಾಪತಿಯಾಗಿ ನಿಮಗೆ ಪ್ರಮಾಣ ವಚನ ಸ್ವೀಕರಿಸಕ್ ಬರ್ರಿ ಅಂತಂದ್ರೆ ಇಲ್ಲ. ದೇರ್ ಇಸ್ ನೋ ನೀಡ್ ಟು ದಿ ಓತ್. ಆ ರೀತಿ ಯಾವುದೇ ಪ್ರಾವಿಷನ್ಗಳಿಲ್ಲ. ಯಾಕ್ರಿ ಅಂತೇಳಿ ಕೇಳಬಹುದು. ಯಾಕ್ರಿ ಹತ್ರ ಕೇಳ್ಬೋದು. ಯಾಕ್ರಿ ಅಂತಂದ್ರೆ ಸಭಾಪತಿ ಮತ್ತು ಉಪಸಭಾಪತಿಗಳು ಆ ಸದನದ ಸದಸ್ಯರೇ ಆಗಿರುವುದರಿಂದ ಆ ಸದನದ ಸದಸ್ಯರಿಗೆ ಮೊದಲ ಮೀಟಿಂಗ್ ನಲ್ಲಿನ ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಪ್ರಮಾಣ ವಚನವನ್ನ ಬೋಧಿಸಿರ್ತಾರೆ ಎಲ್ಲ ಸದನದ ಸದಸ್ಯರಿಗೆ. ಹೀಗಾಗಿ ಅವರು ಆ ಸದನದ ಅಧ್ಯಕ್ಷತೆಯನ್ನು ವಹಿಸುವಾಗ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪ್ರಮಾಣ ವಚನದ ಅವಶ್ಯಕತೆನೇ ಇರೋದಿಲ್ಲ. ಹೌದಾ? ಅದಕ್ಕೆ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೋ ಅಂತ ಕೇಳಿದ್ರೆ ಒಟ್ಟ ಯಾರು ಇಲ್ಲ, ನೆನಪಲ್ಲಿರ್ಲಿ. ಅದೇ ರಾಜ್ಯಸಭೆಯ ಉಪಾಧ್ಯಕ್ಷನಿಗೂ ಯಾರು ಪ್ರಮಾಣ ವಚನವನ್ನು ಬೋಧಿಸೋದಿಲ್ಲ, ಆದ್ರೆ ಅಧ್ಯಕ್ಷನಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದೇನ್ ಸರ್ ಎಲ್ಲ ಉಲ್ಟಾ ಹೇಳಕತ್ತಾರಲ್ಲ ನೀವು ಅಂತ ಕೇಳ್ಬೋದು. ರಾಜ್ಯಸಭೆಯ ಅಧ್ಯಕ್ಷ ಯಾವಾಗಲೂ ಯಾರು ಇರ್ತಾರೋ ಅಂತಂದ್ರೆ ರಾಷ್ಟ್ರದ ಉಪರಾಷ್ಟ್ರಪತಿಗಳಿರ್ತಾರೆ. ನಮ್ಮ ದೇಶದ ಉಪರಾಷ್ಟ್ರಪತಿಗಳು ಏನಾಗಿರ್ತಾರೋ ಅಂತಂದ್ರೆ ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಅವರು ಉಪರಾಷ್ಟ್ರಪತಿಯ ಪದವಿಗೆ ಆಯ್ಕೆಯಾದ ನಂತರ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಲಾಗ್ತೈತಿ. ಉಪರಾಷ್ಟ್ರಪತಿಯ ಪದವಿಗೆ ಪದವಿಗೆ ಆಯ್ಕೆಯಾದ ನಂತರ ಪ್ರಮಾಣ ವಚನವನ್ನು ಬೋಧಿಸಲಾಗ್ತೈತೆ ಹೊರತಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಪ್ರಮಾಣ ವಚನ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಬಿ ಅ ಓತ್. ನೆನಪಲ್ಲಿರಬೇಕು. ಉಪರಾಷ್ಟ್ರಪತಿಯ ಪದವಿಗೆ ಆಯ್ಕೆಯಾದ ವ್ಯಕ್ತಿಗೆ ಪ್ರಮಾಣ ವಚನವನ್ನ ಬೋಧಿಸಲಾಗುತ್ತದೆ. ಅದೇ ಉಪರಾಷ್ಟ್ರಪತಿಯು ಪದನಿಮಿತ್ತ ಅಧ್ಯಕ್ಷನಾಗಿ ಕೆಲಸ ಮಾಡುವ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿ ಪ್ರಮಾಣ ವಚನ ಇರೋದಿಲ್ಲ. ಅದು ಗೊತ್ತಿರಬೇಕು. ಅಂದ್ರೆ ಟೋಟಲ್ ಆಗಿ ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಸಾಂವಿಧಾನಿಕ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಮಾಣ ವಚನದ ಅವಶ್ಯಕತೆ ಇಲ್ಲ. ಟೋಟಲಿ ಹೇಳೋದಾದ್ರೆ ಕ್ವಶನ್ ಬರ್ತವೆ ಏನಂತ ಹೇಳಿ, ಲೋಕಸಭೆಯ ಅಧ್ಯಕ್ಷರಿಗೆ ಅಥವಾ ಲೋಕಸಭೆಯ ಸಭಾಪತಿಗಳಿಗೆ ಪ್ರಮಾಣ ವಚನವನ್ನು ಇವರು ಬೋಧಿಸುತ್ತಾರೆ. ಯಾರು? ಭಾರತದ ನ್ಯಾಯಮೂರ್ತಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು. ಯಾರು ಇಲ್ಲ. ಆನ್ಸರ್ ಯಾವುದು? ಯಾರು ಇಲ್ಲನ. ಯಾಕೆ ಹೇಳ್ರಿ? ಅದು ಸಾಂವಿಧಾನಿಕ ಪದವಿಯಾಗಿದ್ದರೂ ಕೂಡ ಆ ಪದವಿಯಲ್ಲಿ ಮುಂದುವರಿಯುವ ವ್ಯಕ್ತಿಗೆ, ಸಭಾಪತಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗೆ ಮೊದಲೇ ಪ್ರಮಾಣ ವಚನವನ್ನು ಬೋಧಿಸಲಾಗಿರುತ್ತದೆ ಆಸ್ ಅ ಮೆಂಬರ್ ಆಫ್ ದಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಆತನಿಗೆ ಲೋಕಸಭೆಯ ಸದಸ್ಯರಿಗೆ ಬೋಧಿಸುವ ಪ್ರಮಾಣ ವಚನವನ್ನು ಬೋಧಿಸಲಾಗಿರುತ್ತದೆ. ಅದು ಲೋಕಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದರಿಂದ ಆತನಿಗೆ ಯಾವುದೇ ಪರ್ಟಿಕ್ಯುಲರ್ ಆಗಿ ಬೋಧನೆಗಳಿರುವುದಿಲ್ಲ, ಪ್ರಮಾಣ ವಚನದ ಬೋಧನೆಗಳಿರುವುದಿಲ್ಲ. ನಮಗೆ ಗೊತ್ತಿರಬೇಕು. ಇಲ್ರಿ ನಾನು ಪ್ರಮಾಣ ವಚನ ಬೋಧಿಸಿದ ನಂತರ ನಾನು ಸೀಟ್ನ ಹೋಗಿ ಕೂತು ಕೆಲಸ ಮಾಡೋ ಅಲ್ಲಿ ತನಕ ಮಾಡೋದಿಲ್ಲ, ಅವ್ರು ಹೇಳಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್ ಕಾನ್ಸ್ಟಿಟ್ಯೂಷನ್ ಈಸ್ ಕ್ಲಿಯರ್ಸ್ ಅಬೌಟ್ ದಟ್. ಅದರ ಬಗ್ಗೆ ಬಹಳ ಸ್ಪಷ್ಟತೆ ಐತಿ ಸಂವಿಧಾನದಲ್ಲಿ, ಗೊತ್ತಿರಬೇಕು ನಮಗೆ. ಹೌದಾ? ಏನ್ ವಿಷಯ ಅಂತೇಳಿ ತಿಳ್ಕೊಂಡ್ವಿ. ಒಂದು, ಸ್ಯಾಲರಿಯನ್ನ ಹೆಂಗೆ ಕೊಡಬೇಕು, ವೇತನವನ್ನ ಹೆಂಗೆ ಕೊಡಬೇಕು, ಭತ್ಯೆಗಳನ್ನ ಹೆಂಗೆ ಪೂರೈಸಬೇಕು, ಯಾರಿಗೆ? ರಾಜ್ಯಸಭೆಯ ಅಧ್ಯಕ್ಷರಿಗೆ, ಲೋಕಸಭೆಯ ಅಧ್ಯಕ್ಷರಿಗೆ, ರಾಜ್ಯಸಭೆಯ ಉಪಾಧ್ಯಕ್ಷರಿಗೆ, ಲೋಕಸಭೆಯ ಉಪಾಧ್ಯಕ್ಷರಿಗೆ. ಇಲ್ಲಿ ಲೋಕಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಅಂತಂದ್ರೆ ಹೇಳೋದ ಈ ತಾತ್ಪರ್ಯ ಇಷ್ಟೇ, ಪದವಿ ಸಭಾಪತಿ ಮತ್ತು ಉಪಸಭಾಪತಿ ಅಂತೇಳಿ ಅರ್ಥ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 97 ಬಗ್ಗೆ, ಏನು ವೇತನ ಮತ್ತು ಭತ್ಯೆಗಳ ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.